ಈಗ ಕೊಹ್ಲಿ ಮಾಲೀಕತ್ವದ ಪಬ್ ವಿರುದ್ಧ ಈಗ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಹಿಂದೆಯೂ ಕೂಡ ಇದೇ ರೀತಿಯಾಗಿ ಆಗಿತ್ತು. ಈಗ ಮತ್ತೆ ಆಗಿದೆ. ಏನಕ್ಕೆ? ಬೆಂಗಳೂರಿನ ಕಸ್ತೂರಿಬಾ ರಸ್ತೆಯಲ್ಲಿ ದಿ 18 ಕಮ್ಯೂನ್ ಅಂತ ಇದೆ ಪಬ್. ಇದು ಅದು ಕೊಹ್ಲಿ ಮಾಲೀಕತ್ವದ್ದು. ಬೆಂಗಳೂರಿನ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಈಗ ಕೇಸ್ ದಾಖಲಾಗಿದೆ. ಏನಂತ? ಕೋಟ್ಪಾ ಕಾಯ್ದೆಯಡಿ ಪ್ರಕರಣ ದಾಖಲು ಮಾಡಿದ್ದಾರೆ ಪೊಲೀಸರು. ಪ್ರತ್ಯೇಕ ಸ್ಥಳ ಮೀಸಲಿಡದೆ ಧೂಮಪಾನಕ್ಕೆ ಅವಕಾಶವನ್ನ ನೀಡಿದ್ದಕ್ಕಾಗಿ ಕೇಸನ್ನು ದಾಖಲು ಮಾಡಿದ್ದಾರೆ. ನಿಮಗೆ ಸಾಮಾನ್ಯವಾಗಿ ಇಂಥದಕ್ಕೆಲ್ಲ ಪ್ರತ್ಯೇಕವಾಗಿ ಒಂದು ಧೂಮಪಾನ ಮಾಡೋಕ್ಕೆ ನೀವು ಯಾವುದೋ ಒಂದು ರೆಸಾರ್ಟಿಗೆ ಹೋದ್ರು, ಎಲ್ಲೋ ಹೋದ್ರು, ಒಂದು ಜಾಗ ಪ್ರತ್ಯೇಕವಾಗಿ ಇರಬೇಕು. ಅಲ್ಲಿ ಕೊಟ್ಟಿಲ್ವಂತೆ. ಸೊ 18 ಕಮ್ಯುನಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮ್ಯಾನೇಜರ್ ಹಾಗೂ ಸಿಬ್ಬಂದಿ ವಿರುದ್ಧ ಪ್ರಕರಣ ದಾಖಲಾಗಿರೋದಿದು. ಮೇ 28ನೇ ತಾರೀಕಿಗೆ ಪೊಲೀಸರು ರೇಡ್ ಮಾಡಿ NCR ದಾಖಲಿಸಿಕೊಂಡಿದ್ರು. ನ್ಯಾಯಾಲಯದಿಂದ ಅನುಮತಿಯನ್ನು ಪಡ್ಕೊಂಡು ಈಗ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಈ ಹಿಂದೆ ಅನುಮತಿಯನ್ನು ನೀಡಿರುವಂಥ ಅವಧಿ ಮೀರಿ ಪಬ್ ನಡೆಸ್ತಾ ಇರುವ ಬಗ್ಗೆಯೂ ಕೂಡ ಕೇಸ್ ದಾಖಲಾಗಿತ್ತು ಹಿಂದೆ. ಕಳೆದ ವರ್ಷ ಜುಲೈನಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡಿದ್ರು. ಈಗ ಮತ್ತೆ ಸ್ವಯಂ ಪ್ರೇರಿತವಾಗಿ FIR ಅನ್ನು ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಇದಕ್ಕಿಂತಲೂ ಯಾವ್ಯಾವ ರೀತಿಯಲ್ಲಿ ನಡೆಯುತ್ತೆ ಕೆಲವು ಪಬ್ಗಳು ಅನ್ನುವಂಥದ್ರ ಬಗ್ಗೆ ಪೊಲೀಸರು ಯಾವತ್ತೂ FIR ಹಾಕಿದ್ದು ನೋಡಲೇ ಇಲ್ವಲ್ಲ ನಾನು. ಬೆಂಗಳೂರಿನಲ್ಲಿ ಎಂತೆಂಥವು ಇದಾವ್ರಿ ಪಬ್ಗಳು. ಚೆನ್ನಾಗಿದೆ. ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಪೊಲೀಸರಿಗೆ ಯಾಕೋ ಭಾಳ ಇಂಟ್ರೆಸ್ಟ್ ಕಾಣಿಸ್ತಾ ಇದೆ ಕೊಹ್ಲಿ ಮಾಲೀಕತ್ವದ ಈ ಪಬ್ ಮೇಲೆ. ಮಾಡಲಿ, ತಪ್ಪು ಯಾರು ಮಾಡಿದ್ರು ನಡೆಯುತ್ತೆ. ಬಟ್ ಬೆಂಗಳೂರಿನಲ್ಲಿ ಅನೇಕ ಪಬ್ಗಳು ಮಾಡಬಾರದು ಕೆಲಸಗಳನ್ನೆಲ್ಲ ಮಾಡುತ್ತವೆ. ಒಂದು FIR ಹಾಕಿದ್ದು ಕಾಣಿಸ್ದೇ ಇಲ್ವಲ್ರಿ ನರಸಿಂಹಮೂರ್ತಿ. ಏನು ಚೆನ್ನಾಗಿ ಅಡ್ಜಸ್ಟ್ಮೆಂಟ್ಗಳಿರಿ ಅವೆಲ್ಲ. ಅರುಣ್ಣ, ಸಹಜವಾಗಿ ಬೆಂಗಳೂರಿನಲ್ಲಿ ಸಾಕಷ್ಟು ಪಬ್ ಇದೆ, ತಡರಾತ್ರಿವರೆಗೂ ಕೂಡ ತೆಗೆದಿರ್ತವೆ. ಸದ್ಯಕ್ಕೆ ಬೆಂಗಳೂರಿನಲ್ಲಿ ಡ್ಯಾನ್ಸ್ ಬಾರು ಮತ್ತು ಈ ಕ್ಲಬ್ಗಳಿಗೆ ಅವಕಾಶ ಇಲ್ಲ. ಅದನ್ನು ಕಮಿಷನರ್ ಮುಚ್ಚಿಸಿದ್ದಾರೆ. ಹೀಗಾಗಿ ಒಂದಷ್ಟು ತಡರಾತ್ರಿಯಲ್ಲಿ ನಡೀತಿದ್ದಂತಹ ಆಕ್ಟಿವಿಟಿಗಳೇನಿದ್ದೋ, ಅದರಿಂದ ಉಂಟಾಗ್ತಿದ್ದಂತಹ ಅನಾಹುತಗಳೇನಿದ್ದೋ ಇದೆಲ್ಲದಕ್ಕೂ ತಡೆ ಹಾಕುವ ಕೆಲಸವನ್ನು ಮಾಡಲಾಗಿದೆ. ಇನ್ನು ಪಬ್ಗಳಲ್ಲಿ ಹೆಚ್ಚುವರಿಯ ಅವಧಿ ತಕ್ಕೊಂಡಿರ್ತಾರೆ ಅನ್ನೋದು ಇನ್ನೂ ಕೂಡ ಆರೋಪ ಏನಿದೆ ಅದು ಇದೆ. ಸಹಜವಾಗಿ 1 ಗಂಟೆ 2 ಗಂಟೆವರೆಗೂ ಕೂಡ ಕೆಲವು ಕಡೆ ಓಪನ್ ಇರೋದನ್ನು ಕೂಡ ನಾವು ಕೂಡ ನೋಡ್ತಿದ್ದೇವೆ. ಅದನ್ನು ತಹಬದಿಗೆ ತರುವ ಕೆಲಸವನ್ನು ಮಾಡಬೇಕಿದೆ. ಇಲ್ಲಿ ವಿಚಾರ ಏನಂತ ಹೇಳಿದ್ರೆ, ಇಲ್ಲಿ ಕೊಹ್ಲಿ ಮಾಲೀಕತ್ವದ ಪಬ್ ಇದೆ. ಅದು ಬೆಂಗಳೂರಿನ ಕಸ್ತೂರ್ಬಾ ರಸ್ತೆಯಲ್ಲಿ 18 ಪಬ್. ಅದು ಆ ಪಬ್ ಮೇಲೆ ಒಂದು ಕೇಸನ್ನು ದಾಖಲು ಮಾಡಿದ್ದಾರೆ ಕೋಟ್ಪಾ ಕಾಯ್ದೆಯಡಿ. ಅಂದರೆ ಯಾವುದೇ ಪಬ್ಬು, ಬಾರು, ರೆಸ್ಟೋರೆಂಟು, ಹೋಟೆಲ್ ಇಲ್ಲಿ ಯಾರು ಧೂಮಪಾನವನ್ನು ಮಾಡ್ತಾರೋ ಅವರಿಗೆ ಒಂದು ಪ್ರತ್ಯೇಕವಾದಂತಹ ವ್ಯವಸ್ಥೆಯನ್ನು ಮಾಡಿರಬೇಕು. ಒಂದು ಕೋಣೆಯೋ ಅವ್ರಿಗೆ ಸಪ್ರೇಟ್ ಒಂದು ವ್ಯವಸ್ಥೆಯನ್ನು ಮಾಡಿರಬೇಕು. ಎಲ್ಲಿ ಅವರು ಡ್ರಿಂಕ್ಸನ್ನು ಮಾಡ್ತಿರ್ತಾರೋ ಅಥವಾ ಊಟವನ್ನು ಮಾಡ್ತಿರ್ತಾರೋ ಅಂಥ ಕಡೆ ಸಿಗರೇಟ್ ಸೇದೋದಕ್ಕೆ ಅವಕಾಶವನ್ನು ಕೊಡಬಾರ್ದು. ಅದು ಇತರರಿಗೆ ಒಂದಷ್ಟು ಅವರ ಆರೋಗ್ಯದ ಮೇಲೆ, ಬೇರೆ ಗ್ರಾಹಕರ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಹೀಗಾಗಿ ಬೇರೆ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಬೇಕು. ಇದು 18 ಪಬ್ನಲ್ಲಿ ಇರಲಿಲ್ಲ ಈ ರೀತಿಯಾಗಿ ಕೊಹ್ಲಿ ಮಾಲೀಕತ್ವದ ಪಬ್ನಲ್ಲಿ ಅಂತೇಳಿ ಕಳೆದ ತಿಂಗಳ 29ನೇ ತಾರೀಕು ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಗೊತ್ತಾಗಿದೆ. ಆಗ NCR ಅನ್ನ ದಾಖಲು ಮಾಡಿಕೊಂಡಿದ್ದಾರೆ. ಅದಾದ ಬಳಿಕ ಕೋರ್ಟ್ನಿಂದ ಅನುಮತಿಯನ್ನು ಪಡೆದುಕೊಂಡು ಇದೀಗ ಕೋಟ್ಪಾ ಕಾಯ್ದೆಯಡಿ FIR ಅನ್ನ ದಾಖಲು ಮಾಡಿಕೊಂಡಿದ್ದಾರೆ. ಈ ಕೋಟ್ಪಾ ಕಾಯ್ದೆ ಅಂತ ಹೇಳಿದ್ರೆ ಸಿಗರೇಟ್ ಅಂಡ್ ಅದರ್ಸ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಆಕ್ಟ್ ಅಂತೇಳಿ, ಇದರಡಿ ಇದೀಗ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ನಡೆಸುವ ಕೆಲಸವನ್ನ ಮಾಡ್ತಿದ್ದಾರೆ. ಅರುಣ್. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.